ತಮಿಳುನಾಡಿನಲ್ಲಿ ರಾಜಕೀಯ ಸದ್ಯಕ್ಕೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ಗಳನ್ನ ಪಡೆದುಕೊಳ್ತಾ ಇದೆ. ಯಾವ ಕ್ಷಣದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಈಗ ತಮಿಳುನಾಡಿನಲ್ಲಿ ಡಿಎಂಕೆ ಹಾಗೂ ಎಐಎಡಿಎಂಕೆ ಮೈತ್ರಿ ಮಾಡಿಕೊಳ್ಳುತ್ತಾ ಅನ್ನುವಂತ ಇಲ್ಲಿ ಪ್ರಶ್ನೆ ಹುಟ್ಟುತ್ತಾ ಇದೆ. ಇದರಲ್ಲಿ ಬಹುಮುಖ್ಯವಾಗಿ ಎರಡೂ ಕೂಡ ವಿರೋಧ ಪಕ್ಷಗಳು, ಅದರಲ್ಲೂ ಕೂಡ ದುಶ್ಮನ್ಗಳಾಗಿದ್ದಂತ ಈ ಪಕ್ಷಗಳು ಈಗ ಮೈತ್ರಿ ಮಾಡಿಕೊಳ್ಳುತ್ತಾ, ಅದರಲ್ಲೂ ಕೂಡ ಇಲ್ಲಿ ವಿಜಯ್ನ ಸೋಲಿಸೋದಕ್ಕೆ ಅನ್ನುವಂತ ಒಂದು ಪ್ರಶ್ನೆ, ಈ ರೀತಿಯಾದಂತಹ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ತಮಿಳುನಾಡಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಇದು. ಹಾಗಾಗಿ ತಮಿಳುನಾಡು ರಾಜಕೀಯದಲ್ಲಿ ಸ್ಫೋಟಕ ಟ್ವಿಸ್ಟ್ ಇದು. ಸರ್ಕಾರ ರಚಿಸಲು ಬಹುಮತಕ್ಕೆ ವಿಜಯ್ ಸರ್ಕಸ್ ಮಾಡ್ತಿದ್ದಾರೆ. ಮತ್ತೊಮ್ಮೆ ಈ ರೀತಿಯಾದಂತಹ ಬೆಳವಣಿಗೆ. ವಿಜಯ್ ಸರ್ಕಾರ ರಚನೆಗೆ ಬದ್ಧ ವೈರಿಗಳಿಂದಲೇ ಅಡ್ಡಿಯಾಗುತ್ತಾ? ಡಿಎಂಕೆ ಹಾಗೂ ಎಐಎಡಿಎಂಕೆ ನಡುವೆ ಮೈತ್ರಿ ಮಾತುಕತೆ ನಡೀತಾ ಇದೆಯಾ? ಎರಡೂ ಕೂಡ ವಿರೋಧ ಪಕ್ಷಗಳು, ಬದ್ಧ ವೈರಿಗಳು. ಆದ್ರೆ ಇವರೇನಾದ್ರೂ ಮೈತ್ರಿ ಮಾಡಿಕೊಂಡ್ರೆ ವಾಟ್ ನೆಕ್ಸ್ಟ್? ಎಐಎಡಿಎಂಕೆ 47 ಸ್ಥಾನ, 59 ಸ್ಥಾನ ಗೆದ್ದಿರುವಂತಹ ಡಿಎಂಕೆ ಎರಡು ಪಕ್ಷಗಳ ಸದಸ್ಯರನ್ನ ಸೇರಿಸಿದ್ರೆ ಒಟ್ಟು 106 ಸ್ಥಾನ ಆಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ತಮಿಳುನಾಡು ರಾಜಕೀಯದಲ್ಲಿ ಬಹಳಷ್ಟು ಟ್ವಿಸ್ಟ್ಗಳು ಸಿಗುತ್ತಾನೆ ಇದೆ. ವಿರೋಧ ಪಕ್ಷಗಳು, ಬದ್ಧ ವೈರಿಗಳ ಪಕ್ಷಗಳೇ ಇಲ್ಲಿ ದೋಸ್ತಿಯಾಗತ್ತಾ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಎಲ್ಲೋ ಒಂದ್ ರೀತಿಯಾಗಿ ಇಲ್ಲಿ ಮಾತುಕತೆ ನಡೀತಾ ಇದೆ ಅನ್ನುವಂತ ಒಂದು ಸುದ್ದಿ. ಡಿಎಂಕೆ ಹಾಗೂ ಎಐಎಡಿಎಂಕೆ ನಡುವೆ ಮೈತ್ರಿ ಮಾತುಕತೆ ನಡೀತಾ ಇದೆಯಂತೆ. ಒಂದು ಕಡೆ ಇವತ್ತು ದಳಪತಿ ವಿಜಯ್ ಸಿಎಂ ಪದಗ್ರಹಣವನ್ನ ಸ್ವೀಕಾರ ಮಾಡಬೇಕಿತ್ತು. ಆ ಒಂದು ಸಮಾರಂಭ ಏನಿತ್ತು, ಆ ಒಂದು ಕಾರ್ಯಕ್ರಮ ಏನಿತ್ತು, ಒಂದು ಕಡೆ ಅದು ಪೋಸ್ಟ್ಪೋನ್ ಆಗೋಗಿದೆ, ಮುಂದೂಡಿಕೆ ಆಗಿದೆ. ಅದಕ್ಕೆ ಬೇರೆ ಕಾರಣ ಇದೆ. ಆದ್ರೆ ಇಲ್ಲಿ ಇದರ ಮಧ್ಯೆ ಮತ್ತೊಂದು ಟ್ವಿಸ್ಟ್ ಏನು ಅಂತಂದ್ರೆ, ಇಲ್ಲಿ ಬದ್ಧ ವೈರಿಗಳ ಪಕ್ಷಗಳಾಗಿರುವಂತಹ ಡಿಎಂಕೆ ಹಾಗೂ ಎಐಎಡಿಎಂಕೆ ನಡುವೆ ಮೈತ್ರಿ ಮಾತುಕತೆ ನಡೀತಾ ಇದೆಯಂತೆ. ಅದರಲ್ಲೂ ಕೂಡ ಇಷ್ಟು ವರ್ಷಗಳಿಂದ ಬದ್ಧ ವೈರಿಗಳು, ಅದರಲ್ಲೂ ಕೂಡ ವಿರೋಧ ಪಕ್ಷಗಳು ಡಿಎಂಕೆ ಹಾಗೂ ಎಐಎಡಿಎಂಕೆ ಇಬ್ಬರ ನಡುವೆ ಈಗ ಇಫ್ ಇನ್ ಕೇಸ್ ಏನಾದ್ರೂ ಮೈತ್ರಿ ಆಗೋದ್ರೆ ಏನಾಗಬಹುದು? ಇಲ್ಲಿ ಮ್ಯಾಜಿಕ್ ನಂಬರ್ ಇರುವಂತದ್ದು 118. ಇನ್ನ ಎಐಎಡಿಎಂಕೆ 47 ಸ್ಥಾನ, 59 ಸ್ಥಾನ ಗೆದ್ದಿದೆ ಡಿಎಂಕೆ ಕೂಡ. ಇನ್ನು ಮಹಾಮೈತ್ರಿಕೂಟ ರಚನೆಗೆ ಡಿಎಂಕೆ ಎಐಎಡಿಎಂಕೆ ತಂತ್ರವನ್ನು ರೂಪಿಸ್ತಾ ಇದೆ. ಡಿಎಂಕೆ ಹಾಗೂ ಎಐಎಡಿಎಂಕೆ ನಂಬರ್ ಗೇಮ್ ಲೆಕ್ಕಾಚಾರ ಹೇಗಿದೆ ಹಾಗಾದ್ರೆ? ಡಿಎಂಕೆ ಸ್ವತಂತ್ರವಾಗಿ 59 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದೆ. ಎಐಎಡಿಎಂಕೆ ಸ್ವತಂತ್ರವಾಗಿ 47 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಡಿಎಂಕೆ ಮಿತ್ರ ಪಕ್ಷಗಳಾಗಿರುವಂತಹ ಡಿಎಂಕೆಗೆ 1 ಸ್ಥಾನ, ವಿಸಿಕೆ 2 ಸ್ಥಾನ, ಸಿಪಿಐ 2 ಸ್ಥಾನ ಗೆದ್ರೆ ಸಿಪಿಐ 2 ಸ್ಥಾನ ಸಿಗುತ್ತೆ. ಹಾಗಾಗಿ ಒಂದು ಕಡೆ ಮುಸ್ಲಿಂ ಲೀಗ್ 2 ಸ್ಥಾನ ಇದೆ, ಡಿಎಂಕೆ ಪ್ಲಸ್ 68 ಸ್ಥಾನ. ಎಐಎಡಿಎಂಕೆ ಮಿತ್ರ ಪಕ್ಷಗಳಾಗಿರುವಂತಹ ಬಿಜೆಪಿ ಇದಕ್ಕೆ 1 ಸ್ಥಾನ, ಪಿಎಂಕೆ 4 ಸ್ಥಾನ, ಎಎಂಎಂಕೆ 1 ಸ್ಥಾನ ಇದೆ. ಇನ್ನು ಎಐಎಡಿಎಂಕೆ ಪ್ಲಸ್ 53 ಆಗುತ್ತೆ. ಹಾಗಾಗಿ ಡಿಎಂಕೆ ಪ್ಲಸ್ 66, ಎಐಎಡಿಎಂಕೆ ಪ್ಲಸ್ 53 ಮೈತ್ರಿ ಆದ್ರೆ ಟೋಟಲ್ 121 ಸ್ಥಾನ ಆಗುತ್ತೆ. ಹಾಗಾಗಿ ಇದು ಮತ್ತೊಂದು ದೊಡ್ಡ ತಲೆನೋವು ದಳಪತಿ ವಿಜಯ್ಗೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ಬೇಕಾಗಿರುವಂತದ್ದು ಮ್ಯಾಜಿಕ್ ನಂಬರ್ 118. ಇದೆಲ್ಲವೂ ಕೂಡ ಸೇರಿಸಿದ್ರೆ ಇಫ್ ಇನ್ ಕೇಸ್ ಇವರೆಲ್ಲರೂ ಕೂಡ ಮೈತ್ರಿ ಮಾಡ್ಕೊಂಡ್ಬಿಟ್ರೆ, ಎಲ್ಲ ಕೂಡ ವಿರೋಧ ಪಕ್ಷಗಳು, ವಿಶೇಷವಾಗಿ ಡಿಎಂಕೆ ಹಾಗೂ ಎಐಎಡಿಎಂಕೆ ಇವರೇನಾದ್ರೂ ಬದ್ಧ ವೈರಿಗಳು ಮೈತ್ರಿ ಮಾಡ್ಕೊಂಡ್ಬಿಟ್ರೆ ಇಲ್ಲಿ 121 ಸ್ಥಾನ ದಾಟ್ಬಿಡುತ್ತೆ. ಹಾಗಾಗಿ ಇಲ್ಲಿ ದಳಪತಿ ವಿಜಯ್ಗೆ ಆಲ್ಮೋಸ್ಟ್ ಬಹಳಷ್ಟು ಕಷ್ಟ ಆಗೇ ಆಗತ್ತೆ. ಹಾಗಾಗಿ ಸದ್ಯಕ್ಕೆ ಆಗ್ತಾ ಇರುವಂತಹ ಚರ್ಚೆ, ಸದ್ಯಕ್ಕೆ ಆಗ್ತಾ ಇರುವಂತಹ ತಮಿಳುನಾಡಿನಲ್ಲಿ ಬೆಳವಣಿಗೆ ಇದು. ಇದಕ್ಕೆ ನಿಜವಾಗ್ಲೂ ಕೂಡ ಈ ರೀತಿಯಾದಂತಹ ಮೈತ್ರಿ ಆಗತ್ತಾ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಆದ್ರೆ ಇದು ಮೈನಸ್ ಪಾಯಿಂಟ್ ಆಗುತ್ತೆ ದಳಪತಿ ವಿಜಯ್ಗೆ. ಇಫ್ ಇನ್ ಕೇಸ್ ಆ ರೀತಿಯಾದಂತಹ ಮೈತ್ರಿ ಆಗಿಲ್ಲ, ಅದರಲ್ಲೂ ಕೂಡ ಡಿಎಂಕೆ ಹಾಗೂ ಎಐಎಡಿಎಂಕೆ ಮಧ್ಯ ಮೈತ್ರಿ ಆಗಿಲ್ಲ ಅಂತಂದ್ರೆ ಬಹಳ ಒಳ್ಳೆಯದು. ಆದ್ರೆ ದೊಡ್ಡ ತಲೆನೋವು. ಹಾಗಾಗಿ ಈಗ ತಮಿಳುನಾಡಿನಲ್ಲಿ ಶುರುವಾಗಿದೆ ರೆಸಾರ್ಟ್ ರಾಜಕೀಯ. ತನ್ನ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ರೆಸಾರ್ಟ್ ಬುಕ್ ಮಾಡಲಾಗಿದೆ. ರೆಸಾರ್ಟ್ ಬುಕ್ ಮಾಡಿರುವಂತದ್ದು ಎಐಎಡಿಎಂಕೆ ನಾಯಕರು. ಪುದುಚೇರಿಯಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ದಾರೆ. 15ಕ್ಕೂ ಹೆಚ್ಚು ಎಐಎಡಿಎಂಕೆ ಶಾಸಕರು ಪುದುಚೇರಿಗೆ ಶಿಫ್ಟ್ ಆಗಿದ್ದಾರೆ. ಈಗ ಈವರೆಗೂ ರೂಮ್ಗಳಲ್ಲೇ ಉಳಿದುಕೊಳ್ತಾ ಇದ್ದಾರೆ. ಶಾಸಕರಿಗೆ ಎಲ್ಲಾ ವ್ಯವಸ್ಥೆಗಳನ್ನ ಈಗ ಮಾಡಲಾಗ್ತಾ ಇದೆ. ಹೀಗೆ ಈಗ ಯಾವ ಶಾಸಕರು ಯಾವ ಕಡೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ, ಯಾವ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಸದ್ಯಕ್ಕೆ ಈಗ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗಿದೆ ತಮಿಳುನಾಡು ರಾಜಕೀಯದಲ್ಲಿ. ಹಾಗಾಗಿ ಈಗ ರೆಸಾರ್ಟ್ ಅನ್ನ ಬುಕ್ ಮಾಡಿದ್ದಾರೆ ಎಐಎಡಿಎಂಕೆ ನಾಯಕರು. ಕಾರಣ ಏನು ಅಂತಂದ್ರೆ, ಇನ್ನ ಎಷ್ಟು ದಿನ ಅವ್ರು ಇರ್ತಾರೋ ಆ ರೂಮ್ಗಳಲ್ಲಿ, ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದಾರಂತೆ. ಹಾಗಾಗಿ ತನ್ನ ಶಾಸಕರನ್ನ ಹೇಗಾದ್ರೂ ಹಿಡಿದಿಟ್ಕೊಳ್ಬೇಕು,
ಮತ್ತೆ ಬೇರೆ ಪಕ್ಷಕ್ಕೆ ಏನಾದರೂ ಅವರು ಬೆಂಬಲ ಸೂಚಿಸಿದ್ರೆ ಅದು ಆ ಪಕ್ಷಕ್ಕೆ ಆಲ್ಮೋಸ್ಟ್ ಮೈನಸ್ ಪಾಯಿಂಟ್ ಆಗುತ್ತೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಎಐಡಿಎಂಕೆಗೆ ಇರುವಂತದೇ ಕಡಿಮೆ ಸೀಟ್ಗಳು. ಹಾಗಾಗಿ ಇನ್ನು ಇರುವಂತದೇ ಕಡಿಮೆ ಸೀಟು, ಏನಾದ್ರೂ ಬೇರೆ ಪಕ್ಷಕ್ಕೆ ಏನಾದ್ರೂ ಬೆಂಬಲ ಸೂಚಿಸ್ಬಿಟ್ರೆ ಇನ್ನು ಮುಂದೆ ಕಥೆ ಏನು ಅಷ್ಟೇ ಗೋವಿಂದ. ಹಾಗಾಗಿ ಈ ರೀತಿಯಾಗಿ ಆಗ್ತಾ ಇರುವಂತಹ ಬೆಳವಣಿಗೆ ಸದ್ಯಕ್ಕೆ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗೋಗಿದೆ. ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಒಂದು ರಾಜಕೀಯ ಬೆಳವಣಿಗೆ ಇದು. ಮತ್ತಷ್ಟು ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರಿ. ಈಗ ತಮಿಳುನಾಡು ರಾಜಕೀಯದಲ್ಲಿ ಒಂದೊಂದೇ ಟ್ವಿಸ್ಟ್ ದಿನ ನೋಡ್ತಾ ಇದೀವಿ. ಆದ್ರೆ ಇಲ್ಲಿ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅನ್ನೋಂಥದ್ದು ಗೊತ್ತಿಲ್ಲ. ಇನ್ನೇನು ಕೊನೆ ಕ್ಷಣದಲ್ಲಿ ವಿಜಯ್ ಸಿಎಂ ಆಗ್ತಾರೆ ಅನ್ನೋ ಮಧ್ಯೆ ಈಗ ಡಿಎಂಕೆ ವರ್ಸಸ್ ಎಐಎಡಿಎಂಕೆ ಎಲ್ಲೋ ಮೈತ್ರಿ ಮಾಡ್ಕೊಳ್ಳುತ್ತೆ ಅನ್ನೋ ಚರ್ಚೆ ಆಗ್ತಾ ಇದೆ. ಇದು ಸತ್ಯನ ಆಗಬಹುದಾ ಈ ತರ? ನಮಸ್ತೆ ರೋಶಿನಿ ಅವರೇ. ಇಡೀ ರಾತ್ರಿಯಲ್ಲಿ ದೊಡ್ಡ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ತಮಿಳುನಾಡಿನ ಚುನಾವಣಾ ರಿಸಲ್ಟ್ ಅಲ್ಲಿ 108 ಪಕ್ಷ ಗೆದ್ದಿದೆ. ಅದರ ಡಿಎಂಕೆ ಮತ್ತೆ ಎಡಿಎಂಕೆ ಇದರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಕಾರಣ ಈಗ ಡಿಎಂಕೆ ಎಡಿಎಂಕೆ ಇರೋ ಕ್ಯಾಂಡಿಡೇಟ್ ಯಾರಾದ್ರೂ ಟಿವಿಕೆ ಹೋದ್ರೆ ಮಾತ್ರ ಅವರು ಟಿವಿಕೆ ಸಿಎಂ ಆಗಲಿಕ್ಕೆ ಸಾಧ್ಯವಿದೆ. ಆದ್ರ ನಿನ್ನೆ ಗವರ್ನರ್ ನೋಡಿ ಮೀಟ್ ಮಾಡಿ ನನ್ನ ಹತ್ರ 108 MLAಗಳಿದ್ದಾರೆ ಮತ್ತೆ 5 ಕಾಂಗ್ರೆಸ್ನವರು ಸೇರಿದ್ದಾರೆ. ಟೋಟಲ್ ಆಗಿ 113 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಟಿವಿಕೆ ವಿಜಯ್ ಕಡೆಯಿಂದ ಒಂದು ಲೆಟರ್ ಗವರ್ನರ್ ಕೊಡಲಾಗಿದೆ. ಆದ್ರ ಗವರ್ನರ್ ರಾಜೇಂದ್ರ ಇದ್ರ ಬಗ್ಗೆ ನಮ್ದು 118 MLA ಲಿಸ್ಟ್ ಕೊಡಿ ಅಂತ ಕೇಳಿದ್ದಾರೆ. ಆದ್ರೆ ಇವರ ಹತ್ರ 118 MLA ಲಿಸ್ಟ್ ಇಲ್ಲ. ಹಾಗೆ ನಮ್ಗೆ 2 ವಾರ ಕಾಲ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ನನಗೆ 118 MLA ಹೆಸರು ಕೊಡಿ, ನಾನು ನಿಮಗೆ ಸಿಎಂ ಫಂಕ್ಷನ್ಗೆ ಅವಕಾಶ ಮಾಡಿಕೊಡ್ತೇನೆ ಅಂತ ಗವರ್ನರ್ ಕಡೆಯಿಂದ ಒಂದು ಮಾಹಿತಿ ಬಂದಿದೆ. ಆದ್ರ ಇವತ್ತು ಆಕ್ಚುಲಾಗಿ ಸಿಎಂ ಆಗಿ ಪದವಿ ಪ್ರಮಾಣ ಮಾಡಬೇಕಾಗಿದೆ ವಿಜಯ್. ಆದ್ರ ಇವತ್ತು ಆಗುವುದು ಭಾರಿ ತೊಂದರೆ ಆಗಿದೆ, ಇಲ್ಲಂತ ಹೇಳ್ಬೋದು. ಆದ್ರ ಒಂದು ಕಾಂಗ್ರೆಸ್ ಹೋಗಿ ಡಿಎಂಕೆ ಕಾಂಗ್ರೆಸ್ ಒಂದು ಪಾರ್ಟ್ನರ್ಶಿಪ್ 11 ವರ್ಷ. ಆದ್ರೆ ಈಗ ಡಿಎಂಕೆ ಇದರಲ್ಲಿ ಕಾಂಗ್ರೆಸ್ ಡಿವೈಡ್ ಆಗಿ ಹೋಗಿ ಈಗ ಟಿವಿಗೆ ವಿಜಯ್ ಜೊತೆಲಿ ಸೇರಿದೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ಇರುವುದು ಖಾಲಿ 5 MLAಗಳು ಮಾತ್ರ. 108 + 5 113 ಆಗಿದೆ. ಆದ್ರಲ್ಲಿ ವಿಜಯ್ ಸಿಎಂ ಆಗಲಿಕ್ಕೆ ಸಾಧ್ಯ ಆಗಿದೆ. ಇದು ಕಾರಣ ಈಗ ಇಷ್ಟು ವರ್ಷ ಸುಮಾರು 30-40 ಎಡಿಎಂಕೆ ಡಿಎಂಕೆ ಅಂದ್ರೆ ಎಗೇನ್ಸ್ಟ್ ಆಗಿದ್ದವರು ಇಡೀ ರಾಜ್ಯದಲ್ಲಿ ಕೆಲವು ವಿವಿಪಿ ಮುಖಂಡರುಗಳು ಹೋಗಿ 2 ಪಕ್ಷದಲ್ಲಿ ಮಾತನಾಡಿದ್ದಾರೆ. ಈಗ ಡಿಎಂಕೆ ಎಡಿಎಂಕೆ ಒಟ್ಟು ಸೇರಿ ಈಗ ಆಡಳಿತ ಮಾಡುತ್ತದ ಅಂತ ಒಂದು ಮಾಹಿತಿ ಫಿಕ್ಸ್ ಆಗಿದೆ ನಮ್ಮ ಹತ್ರ. ಈಗ ವಿಜಯ್ ಸಿಎಂ ಆಗ್ತಾರಾ ಇಲ್ಲ ಎಡಪ್ಪಾಡಿ ಪಳನಿಸ್ವಾಮಿ ಸಿಎಂ ಆಗ್ತಾರಾ ಅಂತ ಕಾದು ನೋಡ್ಬೇಕಾಗ್ತಾ ಘಟನೆ. ಇವತ್ತು ಒಂದೊಂದು ನಿಮಿಷಕ್ಕೆ ಒಂದೊಂದು ಟ್ವಿಸ್ಟ್ಗಳು ಬರ್ತಾ ಇದೆ. ಎಡಿಎಂಕೆ MLAಗಳು ಕೆಲವರು 15 MLAಗಳು ಷಣ್ಮುಖಂ ನೇತೃತ್ವದಲ್ಲಿ ಈಗ ಪಾಂಡಿಚೇರಿಯಲ್ಲಿ ಒಂದು ರೆಸಾರ್ಟ್ ಅಲ್ಲಿ ಆಯ್ಕೆ ಮಾಡಿದ್ದಾರೆ. ಅದೇ ತರ ಟಿವಿಕೆ MLAಗಳು 107 ಜನ ಅಲ್ಲಿ ಬೇರೆ ಊರ ಒಂದು ರೆಸಾರ್ಟ್ ಅಲ್ಲಿ ಆಯ್ಕೆ ಮಾಡಿದ್ದಾರೆ. ಈಗ ಆಪರೇಷನ್ ಸಕ್ಸಸ್ ಇಲ್ಲಿ ನಡೀತಾ ಇದೆ. ಯಾವ ಪಕ್ಷದ MLA ಎಲ್ಲಿ ಹೋಗ್ತಾರೆ ಅಂತ ಕಾದು ನೋಡ್ಬೇಕು. ಆದ್ರ ಸದ್ಯಕ್ಕೆ ಡಿಎಂಕೆ ಎಡಿಎಂಕೆ ಸೇರಿ ಆಡಳಿತ ಮಾಡ್ಲಿಕ್ಕೆ ಒಂದು ಮಾತುಕತೆ ಒಂದು ಸಕ್ಸಸ್ಫುಲ್ ಕೆಲಸಗಳು ನಡೀತಾ ಇದೆ. ಇಡೀ ನಿನ್ನೆ ರಾತ್ರಿಯಿಂದ ಈ ಕೆಲಸಗಳು ಶುರುವಾಗಿದೆ. ಯಾಕೆ ಹೊಸ ಪಕ್ಷ ವಿಜಯ್ ಅವನ್ನೇಕೆ ಬಿಡಬೇಕು? ನಾವು ಇಬ್ಬರು ಎಗೇನ್ಸ್ಟ್ ಆಗಿದ್ರಾಳೆ ಈಗ ಒಂದು ಸೇರಿ ನೆಕ್ಸ್ಟ್ 5 ವರ್ಷ ಆಡಳಿತ ಮಾಡುವಾಗ ನೀನೇ ಸಿಎಂ ಆಗಿರು, ನಾವು ಹೊರಗಡೆ ಸಪೋರ್ಟ್ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಡಿಎಂಕೆ ಕಡೆಯಿಂದ ಒಂದು ಮಾಹಿತಿ ಹೋಗಿದೆ ಅಂತ ಕಾಣ್ತದೆ. ಅದಕ್ಕೋಸ್ಕರ ಡಿಎಂಕೆ ಇದು 2 ಪಕ್ಷಕ್ಕಿಂತ ಒಂದು ವಿವಿಪಿ ಜನ ಹೋಗ್ಬಿಟ್ಟು 2 ಕಡೆ ಮಾತುಕತೆ ನಡೆಸಿದ್ದಾರೆ ನಿನ್ನೆ ರಾತ್ರಿ. ಆಗ ಈಗ ಎಡಿಎಂಕೆ ಡಿಎಂಕೆ ಸೇರಿ ಆಡಳಿತ ಮಾಡ್ತಾ ಅಂತ ಕಾದು ನೋಡ್ಬೇಕು. ಎಲ್ಲ ಟಿವಿಗೆ ವಿಜಯ್ ಸಿಎಂ ಆಗುವುದಕ್ಕೆ ಸಾಧ್ಯತೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ನಿನ್ನ ಪೊಲೀಸ್ ಹರಿ ಜಸ್ಟ್ ಹೋಲ್ಡ್ ಆಗಿ ಒಂದ್ ಸ್ವಲ್ಪ ಅಪ್ಡೇಟ್ಸ್ ಬರ್ತಾ ಇದೆ, ಮತ್ತೆ ಮಾತಾಡ್ತೀನಿ. ಎಐಎಡಿಎಂಕೆ ಪಕ್ಷದಲ್ಲಿ ಜೋರಾಗ್ತಾ ಇದೆ ಬಣ ರಾಜಕೀಯ. ಎಐಎಡಿಎಂಕೆ ಅಧ್ಯಕ್ಷ ಎಡಪ್ಪಾಡಿ ಪಳನಿಸ್ವಾಮಿ ಬಣ, ಷಣ್ಮುಖಂ ಬಣ. ಟಿವಿಕೆಗೆ ಬೆಂಬಲ ನೀಡಲು ಷಣ್ಮುಖಂ ಬಣ ನಿರ್ಧಾರ ಮಾಡಿಕೊಂಡಿದೆಯಂತೆ. ಈಗ 47 ಶಾಸಕರ ಪೈಕಿ 30 ಶಾಸಕರು ವಿಜಯ್ಗೆ ಬೆಂಬಲಿಸಲು ನಿರ್ಧಾರ ಮಾಡಿಕೊಂಡಿದ್ದಾರೆ. ಈಗಾಗಲೇ ರೆಸಾರ್ಟ್ ಬುಕ್ ಮಾಡಿದ್ದಾರೆ ಎಐಎಡಿಎಂಕೆ ನಾಯಕ ಷಣ್ಮುಖಂ. ಪುದುಚೇರಿಯಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ದಾರಂತೆ ಷಣ್ಮುಖಂ. ಹಾಗಾಗಿ ಇಲ್ಲಿ ಬಹಳ ವಿಶೇಷವಾಗಿ ಈ ಪಕ್ಷದಿಂದ ಶಾಸಕರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದಿತ್ತು. ಯಾವ ಕಡೆ ಹೋಗ್ತಾರೆ ಅದು ಆ ಪಕ್ಷ ಇಲ್ಲಿ ಅಧಿಕಾರದಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಈಗ ನೋಡ್ತಾ ಇದೀವಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಈಗ ಮತ್ತೊಮ್ಮೆ ಎಐಡಿಎಂಕೆ ಏನಾದ್ರೂ ಮತ್ತೆ ಈಗ ವಿಜಯ್ಗೆ ಸಪೋರ್ಟ್ ಮಾಡುತ್ತೆ, ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಈಗ ಫೈನಲಿ ನನ್ನ ಕ್ವೆಶನ್ ಏನು ಅಂತಂದ್ರೆ, ಇಲ್ಲಿ ಡಿಎಂಕೆ ಮತ್ತೆ ಎಐಡಿಎಂಕೆ ಏನಾದ್ರೂ ಮೈತ್ರಿ ಮಾಡ್ಕೊಂಡ್ ಬಿಟ್ರೆ ಏನಾಗುತ್ತೆ? ಡಿಎಂಕೆ ಎಡಿಎಂಕೆ ಮೈತ್ರಿ ಮಾಡುವಾಗ ಡಿಎಂಕೆ ಅದವ್ರಿಗೆ ಏನು
ಮಿನಿಸ್ಟರ್ ಪೋಸ್ಟ್ಗಳು ಇಲ್ಲ ಸಿಎಂ ಪೋಸ್ಟ್ಗಳು ಅವ್ರು ಏನು ಕೇಳುದಿಲ್ಲ. ಅವ್ರ ಹತ್ರ ಆಡಳಿತ ಮಾಡ್ಲಿಕ್ಕೆ ಎಗೇನ್ಸ್ಟ್ ಆಗಿ ಮಾಡುವುದು ಅವ್ರ ಹತ್ರ ಪವರ್ ಇದೆ. ಈಗ ಯಾರೋ ಒಬ್ರು ಸಿಎಂ ಕೂತ್ಕೊಂಡ್ರಾಗ ಎಗೇನ್ಸ್ಟ್ ಪಾರ್ಟಿ ಯಾರಂದ್ರ DMK ದಲ್ಲಿ 10 ಸೀಟ್ಗಳು ಇದೆ. ಆದ್ರ ಸದ್ಯಕ್ಕೆ ಈಗ DMK ದವರು ಹೊರಗಡೆ ಎಂದು ADMK ಸಪೋರ್ಟ್ ಕೊಡ್ತಾರೆ. ಆಗ ADMK ಚೀಫ್ ಯಾರು ಎಡಪ್ಪಾಡಿ ಪಳನಿಸ್ವಾಮಿ ಸಿಎಂ ಆಗಬಹುದು. ಮತ್ತೆ ಎಡಪ್ಪಾಡಿ ಮತ್ತೆ ಇವ್ರ ಕಡೆಯಿಂದ ಬೇಕಾದ್ರೆ ಮಿನಿಸ್ಟ್ರಿಯಲ್ ಪೋಸ್ಟ್ ಬೇಕಾದ್ರೆ ತೆಗಿಬಹುದು. ಆಗ ಈಗ ನಿನ್ನೆ ರಾತ್ರಿ ಇಡೀ ರಾತ್ರಿ ಫುಲ್ ಒಂದು ಮಾತುಕತೆ ADMK DMK ಇಷ್ಟು ದಿನ ಎಗೇನ್ಸ್ಟ್ ಆಗಿ ಸುಮಾರು 35-40 ವರ್ಷ ಎಗೇನ್ಸ್ಟ್ ಆಗಿದ್ರಲ್ಲಿ ಈಗ ಹೇಗೆ ಅವನ್ ಟಿವಿಗೆ ಚೀಫ್ ವಿಜಯ್ ಯಾವುದೇ ಕಾರಣಕ್ಕೆ ಬರಬೇಡದು, ನಾವು ಇಬ್ಬರಲ್ಲಿ ಯಾರೋ ಒಬ್ರು ಸಿಎಂ ಆಗುವ ಅಂತ ಹೇಳ್ಬಿಟ್ಟು ಒಂದು ಮಾತುಕತೆ ರಹಸ್ಯವಾಗಿ ನಡೆದಿದೆ. ಆದ್ರ ಈಗ ಟಿವಿಗೆ ಚೀಫ್ ವಿಜಯ್ ಸಿಎಂ ಆಗ್ಲಿಕ್ಕೆ ತುಂಬಾ ತೊಂದರೆ ಆಗಿದೆ. ಯಾಕೆ ಕಾರಣ ಏನಂದ್ರ ಈಗ ನಿನ್ನೆ ರಾತ್ರಿ ನೋಡಿದ್ರ ಘಟನೆ ನೋಡುವಾಗ ಯಾಕೆ ಪೊಲೀಸ್ ಶಕ್ತಿ ಎಲ್ಲ ವಾಪಸ್ ತಗೊಂಡಿದ್ದಾರೆ ಅನ್ನೋ ಕಾರಣ ಇದೆ. ಯಾಕಂದ್ರೆ ಮೊನ್ನೆ ಬಂದು ಪೊಲೀಸ್ ವಾಹನಗಳು ಮತ್ತೆ ಸೇಫ್ ವಾಹನಗಳು ಹೆಚ್ಚಿನ ಪೊಲೀಸ್ನವರು ಇದ್ರು. ಆದ್ರೆ ನಿನ್ನೆ ಸ್ವಲ್ಪ ಕಡಿಮೆ ಆಗಿದೆ. ಆದ್ರ ಈಗ 118 ಶಾಸಕರು ಈ ಲಿಸ್ಟ್ಗಳು ಗವರ್ನರ್ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಗವರ್ನರ್ ಖಂಡಿತನ ಹೇಳ್ತಾರೆ 118 ಶಾಸಕರು ಕೊಡಿ, ನಾನ್ ನಿಮಗೆ ಇಮಿಡಿಯೇಟ್ ಒಂದು ಕಾಲವಾಸ ಮಾಡಿಕೊಡುತ್ತೇನೆ ಅಂತ ಹೇಳಿದ್ದಾರೆ. ಆದ್ರ ಅದು 118 ಜನ ಈಗ ಸದ್ಯಕ್ಕಿಲ್ಲ, 113 ಇದೆ. 5 MLAಗಳು ಶಾರ್ಟೇಜ್ ಇರೋದು ಕಾರಣ ಟಿವಿಗೆ ವಿಜಯ್ ಚೀಫ್ ಮಿನಿಸ್ಟರ್ ಆಗುವುದಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಈ 5 MLA ಯಾರು ಬರ್ತಾರ ಬರುವ ಅಂತ ಗ್ಯಾರಂಟಿ ಇಲ್ಲ. ಅಷ್ಟರಲ್ಲಿ DMK ADMK ಒಟ್ಟಾಗುವುದು ಸಾಧ್ಯತೆ ಈಗ ತಕ್ಷಣ ಕೂಡಿ ಬಂದಿದೆ ಅಂತ ಹೇಳ್ಬೋದು. ರೋಶಿನಿ ಅವರೇ. ಎಸ್, ಥ್ಯಾಂಕ್ ಯು ಹರಿ ನಿಮ್ಮೆಲ್ಲ ಡೀಟೇಲ್ಸ್ ಆಗಿ. ಹೀಗೆ ಸದ್ಯಕ್ಕೆ ತಮಿಳುನಾಡಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆ ಇದು. ಈಗ DMK ವರ್ಸಸ್ AIADMK ಯಾರಿಗೆ ಸಪೋರ್ಟ್ ಮಾಡುತ್ತೆ? ಇಫ್ ಇನ್ ಕೇಸ್ ಏನಾದ್ರೂ AIADMK ಮತ್ತೆ DMK ಇಲ್ಲಿ ಮೈತ್ರಿ ಆಗ್ಬಿಟ್ರೆ ವಿಜಯ್ ಸಿಎಂ ಆಗೋದಿಲ್ಲ, ಅಥವಾ ಇಲ್ಲಿ AIADMK ಪಕ್ಷದ ಶಾಸಕರು ವಿಜಯ್ಗೆ ಬೆಂಬಲಿಸ್ತಾರೆ TVK ಪಕ್ಷಕ್ಕೆ ಅಂತಂದ್ರೆ ಇಲ್ಲಿ 100% ವಿಜಯ್ ಸಿಎಂ ಆಗ್ತಾರೆ. ಸದ್ಯಕ್ಕೆ ಇರುವಂತ ಬೆಳವಣಿಗೆ.